ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು ಅವರೆಲ್ಲ ಸೇರಿ ಕೊಡ್ತಾರೆ. ಅಲ್ಲಿ ಏನ್ ಬೇಕು ಅವ್ರಿಗೆ ನಾವು ಒಂದು ಲೆಟರ್, ಈ ರೀತಿ ಲೆಟರ್ನ ಅವ್ರಿಗೆ ಕೊಡ್ತೀವಿ. ನಾವು ಮನೆ ಬಾಗಿಲು ಕೊಡ್ತೀವಿ. ನೀವು ಬಂದು ಪಾಪ ಗೊತ್ತಿಲ್ಲದೆ ಇರ್ಬೋದು, ನೀವು ಈ ರೀತಿ ಕಟ್ಬೋದು ಅಂತ ಹೇಳಿ 23 ಲಕ್ಷ ಜನರು ಕೂಡ ಲೆಟರ್ ಕೊಟ್ಟು ನಿಮ್ಮ ದಾಖಲೆ ಕೊಟ್ಟು ಅವರ ಮನೆ ಬಾಗಿಲಿಗೆ ಖಾತೆಗಳನ್ನ ಹಂಚುವಂತ ಕೆಲಸವನ್ನ, ಈ ಖಾತಾ ಹಂಚುವಂಥದ್ದು ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಸೊ ಇದೊಂದು ಕ್ರಾಂತಿಕಾರಿ ನಿರ್ಧಾರ. 5% ಇಂದ ಬರೀ 2% ಇಳಿಸಿದ್ದೀನಿ 100 ದಿನದಲ್ಲಿ. ಅದನ್ನ ಯಾರು ಮಾಡ್ಕೊಳ್ಳಿ. ಸೊ 100 ದಿನದಲ್ಲಿ ಅರ್ಜಿ ಸಲ್ಲಿಸಕ್ಕೆ ಅವ್ರಿಗೆ ಅವಕಾಶ ಇದೆ. ದುಡ್ಡು ಕಟ್ಟಕ್ಕೆ 1 ವರ್ಷ ಟೈಮ್, ಅದಕ್ಕೆಲ್ಲ ದಾಖಲೆ ಮಾಡ್ಕೊಟ್ಟಿದ್ದೇವೆ. ಸೊ ನಮ್ಮ ಖಾತೆ ನಮ್ಮ ಹಕ್ಕು ಅಭಿಯಾನ ಸೊ ಪ್ರತಿ ಶನಿವಾರ ಮುಂದುವರಿತದೆ. ಇವತ್ತು ಎಲೆಕ್ಷನ್ ಅನೌನ್ಸ್ ಆಗಿದೆ, 30ನೇ ತಾರೀಕು ಒಳಗಡೆ 31 ಆಗಸ್ಟ್ ಒಳಗೆ ಮಾಡಬೇಕು ಅಂತ, 31 ಆಗಸ್ಟ್ ಒಳಗೆ ಮಾಡಬೇಕು ಅಂತ ಅದ್ರ ಪಾಡೋದು ಎಲೆಕ್ಷನ್ ಕಮಿಷನ್ ಮಾಡ್ತಾರೆ. ಬಟ್ ಈ ಪ್ರೊಸೀಜರ್ ಏನಿದೆಯೋ ಅದು ನಾವೇನು ಅನೌನ್ಸ್ ಮಾಡಿದ್ವಿ, ಪ್ರತಿ ಶನಿವಾರ ಆ ಕೆಲಸ ನಡೀತದೆ. 50 ಜಾಗದಲ್ಲಿ 2ನೇ ಶನಿವಾರ 4ನೇ ಶನಿವಾರ ರಜಾ ಇದ್ರೂ ಕೂಡ ಈ ಅಭಿಯಾನವನ್ನ ನಾವು ಮಾಡ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ಇದನ್ನ ಉಪಯೋಗಿಸ್ಕೋಬೇಕು. ಅದಕ್ಕೆ ಅವಕಾಶವನ್ನ ಸಲ್ಲಿಸಿದ್ದೇವೆ. ಅದಕ್ಕೆ ಏನೇನು ಬೇಕೋ, ಕಾನೂನು ವ್ಯವಸ್ಥೆ ಬೇಕೋ ಅದಕ್ಕೆಲ್ಲ ನಾವು ಮಾಡ್ತೇವೆ. ಸೊ ಇದಲ್ಲದೆ ಇನ್ನ ಬೇರೆ ಬೇರೆ ಬೆಂಗಳೂರು ನಗರದ ಏನೇನು ಅಭಿವೃದ್ಧಿ ಬಗ್ಗೆ ನಾವು ಮಾಡಿದ್ದೀವಿ. ನೀರಾವರಿ ಮಾಡಿದ್ದೀವಿ. ಸರ್ಕಾರದ ಎಲ್ಲ ಕೆಲಸಗಳು, ಈಗಾಗಲೇ ಹೊಸ ರಸ್ತೆಗಳನ್ನ ಇಷ್ಟು ಮಾಡಿದ್ದೇವೆ. ಅವೆಲ್ಲ ಕೂಡ ನಾನು ನಿಮಗೆ ಇನ್ನೊಂದು ಪ್ರತ್ಯೇಕವಾದಂತಹ ಪ್ರೆಸ್ ಕಾನ್ಫರೆನ್ಸ್ ಕರೆದು ನಿಮಗೆ ನಾನು ತಿಳಿಸ್ತೇನೆ. ಮುಖ್ಯವಾಗಿ ಬಹುಶಃ ನಾವು ಯಾರ್ಯಾರಿಗೆ ಏನು ಮಾತು ಕೊಟ್ಟಿದ್ದೋ, ಬೆಂಗಳೂರು ನಗರವನ್ನ ವಿಶ್ವ ದರ್ಜೆಗೆ ತೆಗೆದುಕೊಳ್ಳೋದಕ್ಕೆ ಏನು ಬುನಾದಿಯನ್ನ ಫೌಂಡೇಶನ್ ಹಾಕಿದ್ದೀವಿ, ಅವೆಲ್ಲ ಕೂಡ ಬಹುಶಃ ವಿರೋಧ ಪಾರ್ಟಿಗಳು ಕೂಡ ಒಪ್ಕೊಳ್ತಾರೆ. ಟೀಕೆ ಮಾಡ್ತಾರೆ. ಟೀಕೆ ಮಾಡೋದು ನಾನೇನು ಬೇಡ ಅಂತ ಹೇಳಿದ್ರೆ, ನಮ್ಮ ತಿದ್ದಂತ ಕೆಲಸ ಮಾಡ್ತಾ ಇದ್ದಾರೆ. ತಿದ್ದಿ ನಾವು ತಪ್ಪು ಮಾಡಿದ್ರೆ ತಿದ್ದಬೇಕಾದಂಥದ್ದೇ, ಅವೆಲ್ಲ ಏನ್ ಬೇಕೋ ಮಾಡಬೇಕು, ಆ ಕೆಲಸ ನಾವು ಮಾಡ್ತೀವಿ. ಬೆಂಗಳೂರು ನಗರಕ್ಕೆ ಯಾಕೆಂದ್ರೆ ಏನು ಒಂದು ವಿಶೇಷವಾದಂತಹ ಕೆಲಸ, ನೀರಾವರಿಯಲ್ಲಿ ಏನು ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀವಿ, ಅದನ್ನ ಇನ್ನೊಂದು ದಿನ ನಾನು ತಮಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮಗೆ ಎಲ್ಲ ವಿಚಾರಗಳನ್ನು ತಿಳಿಸ್ತೇನೆ. ಪ್ರಮುಖವಾಗಿ ಈ 3 ವರ್ಷದ ಸಾಧನೆಗೆ ನಮಗೆ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ, ಜನರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ, ವಿರೋಧ ಪಕ್ಷದವರು ಸಲಹೆಗಳನ್ನು ಕೊಟ್ಟಿದ್ದಾರೆ, ಟೀಕೆ ಮಾಡಿದ್ದಾರೆ. ನಮ್ಗೇನು ಬೇಜಾರೇನಿಲ್ಲ. ಟೀಕೆ ಎಲ್ಲ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿ ಜನರಿಗೆ ಒಂದು ಉತ್ತಮವಾದಂತಹ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿ. ತಾವು ಕೂಡ ಮಾಧ್ಯಮದವರು ಕೂಡ ನನಗೆ ಬೇಕಾದಷ್ಟು ಕೆಲವು ಒಳ್ಳೆ ಮಾತು ಹೇಳಿದಿರಿ, ಕೆಲವು ಟೀಕೆ ಮಾಡಿದಿರಿ, ನಮ್ಮ ತಪ್ಪುಗಳನ್ನ ತಿದ್ದಿದ್ದೀರಿ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಅದನ್ನೇ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇದು ಕೇಳಲಿಕ್ಕೆ ನಾನು ನಿಮ್ಮನ್ನ ಆಹ್ವಾನಿಸಿದ್ದೇನೆ. ಅದನ್ನೇ ಹೇಳ್ತಾ ಇರ್ಬೇಕು. ಆಗಸ್ಟ್ 31ನೇ ತಾರೀಕು ಒಳಗಡೆ ಮಾಡಬೇಕು ಅಂತ. ಆಗಸ್ಟ್ 31ನೇ ತಾರೀಕು ನಮ್ಮ ಅಧಿಕಾರಿಗಳ ಹತ್ರ ಮಾತಾಡ್ಕೊಂಡು ಅವರು ಎಲೆಕ್ಷನ್ ಕಮಿಷನ್ ಅವರು ತೀರ್ಮಾನ ಮಾಡ್ತಾರೆ. ಅದು ಹಾಸ್ಪಿಟಲ್ ಅದು PWD ಸಂಬಂಧಪಟ್ಟದ್ದಿದೆ. ಏನಾಗಿದೆ, ಗೋಡೆ ಇದೆ, ಆ ಗೋಡೆಗೆ ಸ್ಟ್ರೆಚನ್ ಮಾಡಿಲ್ಲ. ಈ ಲೆವೆಲ್ಗೆ ಅವರು ಮಣ್ಣನ್ನ ಕುಡಿದಿದೆ. ಅದು ಪ್ರೆಷರ್ ಜಾಸ್ತಿ ಆಗಿದೆ. ನಾನು ಸ್ಪಾಟ್ ಹೋಗಿದ್ದೀನಿ, ನಾನೇ ತೀರ್ಮಾನ ಮಾಡ್ತಾ ಅದನ್ನ ಯಾವ ಕಾರ್ಪೊರೇಷನ್ ಇಂಜಿನಿಯರ್ಸ್ ಯಾರಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾನು PWD ಮಿನಿಸ್ಟರ್ ಮಾತಾಡಿ ಚೀಫ್ ಮಿನಿಸ್ಟರ್ ಡೈರೆಕ್ಟರ್ಸ್ ಕೊಟ್ಟಿದ್ದಾರೆ. ನಾವೇನು ಕ್ರಮ ಕೈಗೊಳ್ಳಬೇಕು ದೇವೇಗೌಡರು ಹೋರಾಟ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರಿಗೆಲ್ಲ ಅವರು ಮೋದಿ ಅವ್ರು ಬರಬೇಕು. ಮೋದಿ ಅವ್ರಿಗೆ ಬೇರೆ ಯಾರು ಅವ್ರು ಬರಬೇಕು. ಅವ್ರು ಬರೋದು ರಾಹುಲ್ ಗಾಂಧಿ ಅವ್ರಿಗೆ ಅಧಿಕಾರ ಇದ್ದಾರೆ. ಅವ್ರು ಹೇಗೆ ಭಯ ಆಗ್ತಿತ್ತು. ಅವ್ರು ಯಾಕೆ ಮಾಡೋಕ್ಕಾಗಿಲ್ಲ, ದೇವೇಗೌಡರು ಯಾಕೆ ಮಾಡೋಕ್ಕಾಗಿಲ್ಲ? ಮಾಡ್ಲಿ, ಅವ್ರು ಮಾಡ್ಲಿ. ಪಾಪ ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಪ್ರೀತಿ ತೋರಿಸ್ತಾ ಇದ್ದಾರೆ. DLF ಮಾಫಿಯಾ ಮಾಡಿದವ್ರು ಯಾರು ಇದನ್ನ? ನಾನು DLF ಮಾಡಿದ್ದು ಅಂತವನ್ನ ಕೊಟ್ಟವ್ರು. ಈಗ ಅದೇ ಮಾಂತನ ಕೊಟ್ಟವರಲ್ಲ,
ಅವರು ಯಾರು ಬರಬೇಕು ಅವರು ಬರ್ಲಿ ಮಾತಾಡೋದು ಅಲ್ಲೂ ಹೋರಾಟ ಮುಂದುವರಿಸಿ ನಾನು ಬೇಡ ಅಂತ ಯಾಕೆ ಪಾಪ ಅವ್ರ ಆರೋಗ್ಯ ಸ್ವಾಮಿ ಅವರು ಕೊಟ್ಟವ್ರೆ ಕುಮಾರಸ್ವಾಮಿ ಕೊಟ್ಟವ್ರೆ ನಾವು ಅದಾದ್ಮೇಲೆ ತಾನೇ ಹೋರಾಟ ಶುರು ಆಗೋದು ಪಾಂತವನ ತೀರ್ಮಾನ ಆದ್ಮೇಲೆ ಹೋರಾಟ ನಾವು ತೋರಿಸ್ಕೊಳ್ಳಿ ಆ ಹುಡುಗನ ನಾನು ಉತ್ತರ ಕೊಡೋಕೆ ಇಷ್ಟ ಇಲ್ಲ ನಮ್ಮ ಬೇರೆ ಲೋಕಲ್ ಅವ್ರ ಲೋಕಲ್ ಇರ್ತಾರೆ ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ರೆ ಬೇಕಾದ್ರೆ ನರೇಂದ್ರ ಮೋದಿ ಕೇಳಿದ್ರು ಹಾ ಈಗ ದೇವೇಗೌಡರೇ ಈಗ ನಿಮ್ ಬಿಜೆಪಿ ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊರಡ್ತೀನಿ ಅಂತ ದೇವೇಗೌಡರು ನರೇಂದ್ರ ಮೋದಿ ಹೇಳಿದ್ರು ಬೇಡ ಬೇಡ ನಮ್ಮನೆಲ್ಲ ಜಾಗ ಕೊಡ್ತೀನಿ ಬನ್ನಿ ಅಂತ ಅವ್ರನ್ನೆಲ್ಲ ನಾವು ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ ಟೈಮ್ ಹೆಂಗ್ ಬೇಕು ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಪ ಒಂದೇ ರಾಜ್ಯ ರಾಜಕಾರಣ ಪಕ್ಷ ಅಧಿಕಾರಕ್ಕೆ ಯಾವ ರೀತಿ ತರಬೇಕಲ್ಲ ಚರ್ಚೆ ಮಾಡಬೇಕು ನೀವೆಲ್ಲ ಸ್ಟೋರಿಗಳು ಮಾಡ್ತಾ ಇದ್ರಲ್ಲ ಮಾಡಿ ಪಾಪ ನೀವು ನಗ್ತಾ ಇರ್ತೀರಿ ಸರ್ ಬಟ್ ಹೊರಗಡೆ ನೋವು ಇರುತ್ತೆ ತೋರಿಸಲ್ಲ ನಾವು ನಗ್ತಾನೆ ಇರ್ತೀವಿ ಅಟ್ಲೀಸ್ಟ್ ನಿಮ್ಮ ಪರಿಹಾರ ಬೇಕಾಗುತ್ತೆ ಕಷ್ಟಪಟ್ಟಿದ್ದೀನಿ ನಿಜವಾಗ್ಲೂ ನಾನು ಕೂಲಿ ಯಾರನ್ನು ಕೇಳಿಲ್ಲ ನಾನೇ ಕೂಲಿಗೆ ಭಗವಂತ ಒಲಿಬೇಕಲ್ಲ ಕೂಲಿ ಏನ್ ಮಾಡ್ಬೇಕು ನಾನು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ.